ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಮಾಡಿದ್ದೀನಿ ಅಂತ ಸಿಂಪಲ್ಲಾಗಿ ಹೇಳಿದ್ದೀನಿ ನೋಡಿ. ಬೆಳಗ್ಗೆ ಎದ್ದು 5:30ಗೆ ಬಾಗಿಲೆಲ್ಲ ಸಾರಿಸಿ ಬಾಗಿಲಿಗೆಲ್ಲ ಬುಟ್ಟಿಕ್ಕಿ ರಂಗೋಲಿ ಹಾಕಿ ಹಾಕೋವಷ್ಟರಲ್ಲೇ 7 ಗಂಟೆ ಆಗಿರುತ್ತೆ. ಗಡಿ ಬಿಡಿಲಿ ಅಡುಗೆ ಮಾಡಿ ಯಶು ಬಂದಿದ್ದ. ಯಶುನ ಸ್ವಲ್ಪ ಹೊತ್ತು ಆಟ ಆಡಿಸಿ, ಮಕ್ಕಳು ನಾವು ಹೇಗೆ ಮಾಡ್ತೀವೋ ಹಾಗೆ ಮಾಡ್ತಾರೆ. ಅಷ್ಟರಲ್ಲಿ ನನ್ನ ಮಗ ಜ್ಯೂಸ್ ಮಾಡೋಣ ಅಂತಿದ್ದ. ಬ್ಯಾಲ್ದಣ್ಣಿತ್ತು, ಬ್ಯಾಲ್ದಣ್ಣಿನ ಜ್ಯೂಸ್ ಮಾಡಿ ಇಬ್ಬರು ಕುಡಿದ್ವಿ. ಆಮೇಲೆ ಅಂಗಡಿಗೆ ಅಂತೇಳಿ ಆಟೋಗೆಲ್ಲ ತುಂಬಿ ಅವನ ಅಂಗಡಿ ಹತ್ರ ಹೋದ. ಆಮೇಲೆ ಎದುರಿಗೇನೆ ನಮ್ಮ ಬಾವಾರ್ದು ಹುಣ್ಸೆಕಾಯಿ ಕೊಡ್ತಿದ್ರು. ಅವರೆಲ್ಲ ಕರಿತಾಯಿದ್ರು ಬಾಬಾ ಅಂತ ನೋಡಿ. ಅಲ್ಲೊಂದು ಸ್ವಲ್ಪ ಹೊತ್ತು ಹೋಗಿ ಹರಟೆ ಹೊಡೆದು ಹುಣ್ಸೆಕಾಯಿ ಹೇಗೆ ಕೊಡ್ತಾರೆ ಅಂತೇಳಿ ವಿಡಿಯೋನು ಮಾಡ್ಕೊಂಡು ಬಂದೆ. ನನಗೆ ನೆಗಡಿ ಆಗಿರೋದ್ರಿಂದ ಕೆಮ್ಮಾಗಿರೋದ್ರಿಂದ ಸ್ವಲ್ಪ ವಾಯ್ಸು ಚೇಂಜ್ ಆಗೈತೆ ನೋಡಿ. ಹುಣ್ಸೆಹಣ್ಣೆಲ್ಲನ ಹೇಗೆಲ್ಲ ಎಷ್ಟು ಕಷ್ಟಪಟ್ಟು ಕುಟ್ಟಿ ರೆಡಿ ಮಾಡ್ತಾವ್ರೆ ಅಂತ. ಯಾವುದೇ ಕೆಲಸ ಆಗಲಿ ಕಷ್ಟ ಇದ್ದೇ ಇರುತ್ತಲ್ವಾ. ನಿಮ್ಮ ಹತ್ರ ಆಟೋ ಹೊಡ್ಕೊಂಡು ಕೂತ್ಕೊಂಡ್ರೆ ಹಬ್ಬದ ಸೀಸನು, ಬಟ್ಟೆ ಹೊಲ್ದಿದ್ದಾಗಲ್ಲ ಅಂತೇಳಿ ಬಟ್ಟೆ ಹೊಲಿಯೋಕೆ ಬಂದೆ. ಅಷ್ಟರಲ್ಲಿ ಆಲೇ 2 ಗಂಟೆ ಟೈಮೇ ಆಗೋಗಿತ್ತು. ಅಂಗಡಿಗೆಲ್ಲ ಮಾಡಿಕೊಟ್ಟು ಕೂತ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಆಗಿರುತ್ತೆ. ಆದರೂ ಹೊಲಿಲೇಬೇಕು, ಹಬ್ಬದ ಸೀಸನ್ನು. ಒಂದು ಬ್ಲೌಸ್ ಕೊಡು ಅಂತ ಕೇಳಿದವ್ರನ್ನ ಕಸ್ಟಮರ್ನ ವಾಪಸ್ ಕಳ್ಸೋಕ್ಕೆ ಆಗಲ್ಲ. ಯಾರವರ ಬರಲಿ ಸುಮ್ಮನೆ ಇಸ್ಕೊಂತೀಯ ಅಂತ ಎಲ್ಲ ಅಂತಿರ್ತಾರೆ. ಆದರೆ ಅವ್ರನ್ನ ವಾಪಸ್ ಕಳ್ಸೋಕ್ಕಾಗುತ್ತಾ? ಸ್ವಲ್ಪ ಕಷ್ಟ ಆದರೂ ಆಗಲಿ ಹೊಲಿಲೇಬೇಕು. ಹಬ್ದಾಗ ಸ್ವಲ್ಪ 12 ಗಂಟೆವರೆಗೂ ಹೊಲಿಬೇಕು. ಬೆಳಗ್ಗೆ ಟೈಮು ಬೇಗ ಎದ್ದು ಹೊಲಿಬೇಕು. ನನಗೆ ಇತ್ತೀಚೆಗೆ ತಲೆನೋವಿರೋದ್ರಿಂದ ನಾನು ನಿದ್ದೆಗಿಡಲ್ಲ ಜಾಸ್ತಿ, ಕಣ್ಣೆಲ್ಲ ಉರಿತಿರ್ತವೆ. ಮುಂಚೆ ಎಲ್ಲ 12 ಗಂಟೆವರೆಗೂ ಹೊಲಿತಿದ್ದೆ. ಇತ್ತೀಚೆಗೆ ಜಾಸ್ತಿ ನಿದ್ಗೆಡೋಕ್ಕಾಗಲ್ಲ, ಕಣ್ಣೆಲ್ಲ ಉರಿತಿರ್ತವೆ. ಎಷ್ಟೇ ಬ್ಲೌಸ್ ಇದ್ರೂ ಡೇನೇ ಹೊಲಿರಿ. ರಾತ್ರಿ ಹೊತ್ತು ನಿದ್ಗೆಟ್ಟರೆ ಹುಷಾರಿಲ್ದಂಗೆ ಆಗ್ತತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಮುಂಚೆ ಎಲ್ಲ ನಿದ್ಗೆಟ್ಟು ನನಗೂ ಇದೇ ಥರ ಆಗಿದೆ. ಅದಕ್ಕೆ ಇವಾಗ ನೈಟು ಸ್ಟಿಚ್ಚೇ ಮಾಡೋಕ್ಕೆ ಹೋಗಲ್ಲ. ಏನಿದ್ರು 9 ಗಂಟೆವರೆಗೂ ಸ್ಟಿಚ್ ಮಾಡ್ತೀನಿ. 9 ಗಂಟೆ ಮೇಲೆ ಕಟ್ ಮಾಡೋವಿದ್ರೆ ಕಟ್ ಮಾಡ್ತೀನಿ. ಈ ರೀತಿ ಮಾಡಿಕೊಂಡ್ರೆ ನಮಗೂ ಆರೋಗ್ಯಕ್ಕೆ ಒಳ್ಳೆಯದು. ಆರೋಗ್ಯ ಚೆನ್ನಾಗಿದ್ರೇ ತಾನೇ ನಾವು ದುಡಿಯೋಕ್ಕಾಗೋದು. ಬಟ್ಟೆ ಸ್ಟಿಚ್ ಮಾಡೋರಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇವಾಗೆಲ್ಲ ಮದುವೆ ಸೀಸನ್ನು, ನಾಳೆನೇ ಬೇಕು ಅಂದ್ರೂ ಸ್ಟಿಚ್ ಮಾಡಿಕೊಡ್ತೀನಿ. 50 ರುಪೀಸ್ ಜಾಸ್ತಿ ಕೊಟ್ಟರೆ ಬೆಳಗ್ಗೆನೇ ಸ್ಟಿಚ್ ಮಾಡಿಕೊಡ್ತೀನಿ. ನಾನೆಲ್ಲ ದಿವಾನ್ ಕಾಟ್ ಒಳಗೆ ಇಟ್ಕೊಂಡಿದ್ದೀನಿ. ಹಬ್ಬಕ್ಕೆ ಯಾವ ಸ್ಟಿಚ್ ಮಾಡಬೇಕು ಅವನ್ನ ಮಾತ್ರ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಮನೇಲೇ ಹೊಲಿಯೋದ್ರಿಂದ ಸ್ಟ್ಯಾಂಡ್ ತಗೊಂಡಿಲ್ಲ. ಸ್ಟಿಚ್ ಮಾಡೋಕೆ ಕೊಟ್ಟೋರು ಇಟ್ಕೊಳಕ್ಕೆ ಅಂತಲೇ ಆ ದಿವಾನ್ ಕಾಟ್ ಯೂಸ್ ಮಾಡ್ತಿದ್ದೀನಿ. ಎಂಬ್ರಾಯ್ಡರಿ ಬೇಕು ಅಂದ್ರೂ ಮಾಡಿಸಿ ನಾನೇ ಸ್ಟಿಚ್ ಮಾಡಿಕೊಡ್ತೀನಿ. ನೈಟಿಗೆ ಅಡುಗೆ ಮಾಡೋಕ್ಕೆ ಅಂತ ಹೋದಾಗ ಬಾಳೆಕಾಯಿ ಇದ್ವು. ಆವಾಗ ಸ್ಟಿಚ್ ಮಾಡೋದನ್ನೇ ಸ್ಟಾಪ್ ಮಾಡಿ ಚಿಪ್ಸ್ ಮಾಡಿ ಬಾಳೆಕಾಯಿ ಬಜ್ಜಿ ಮಾಡಿ ಊಟ ಮಾಡಿ ಮಲಗಿದ್ವಿ. ಇದೇ ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.